ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಇವತ್ತು ಸ್ಟೂಡೆಂಟ್ಸ್ಗೆ ಹೇಳಿದೆ ಅದೇ ಥರ ತುಂಬ ಈಸಿ ಆ್ಯಂಡ್ ಸಿಂಪಲ್ ಮಾರ್ಕೆಟು. ವಿತಿನ್ 5-10 ಮಿನಿಟ್ಸಲ್ಲಿ ಮಾರ್ಕೆಟಲ್ಲಿ ನಾನು ಟ್ರೇಡು ಕೂಡ ಮುಗ್ದೋಯ್ತು. ಸೊ ವೆರಿ ಈಸಿ ಟ್ರೇಡು, ಡನ್ ಫಾರ್ ದ ಡೇ. ಅದನ್ನು ಎಲ್ಲಿ ಹೇಗೆ ಅನ್ನೋದು ಕೂಡ ಗೈಡ್ ಮಾಡ್ತಾ ಹೋಗ್ತೀನಿ. ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ 15,000 ಮಾಡ್ಕೊಂಡಿದ್ದೀನಿ. ಹ್ಯಾಪಿ, ಇದಕ್ಕಿಂತ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್. ಸೊ ಫ್ರೈಡೇ, ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ರಿಫ್ರೆಶ್ ಮಾಡಿ ಕ್ಲೋಸ್ ಮಾಡುವ. ಸೊ ಇವತ್ತಿಂದು ಮಾರ್ಕೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟ್ ಬಂದು ಸ್ಮಾಲ್ ರೇಂಜಿಗೆ ಬಂದಿದೆ. ಬ್ರೇಕ್ಔಟ್ ಆದರೆ, ಇಫ್ ಇಟ್ ಈಸ್ ಏನಾದರೂ ಬ್ರೇಕ್ಔಟ್ ಆದರೆ ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ, ರಿಟ್ರೇಸ್ಮೆಂಟಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ. ಸೇಮ್ ಅದೇ ಲಾಜಿಕ್ ನಾನು ಕೂಡ ಯೂಸ್ ಮಾಡಿದ್ದು. ಮಾರ್ಕೆಟ್ ಕಂಟಿನ್ಯೂಸ್ 3-4 ಕ್ಯಾಂಡಲ್ ಕೆಳಗಡೆ ಬಂತು, ಸಪೋರ್ಟ್ ತೊಗೊಳ್ತು. ಸೊ -1ಇಂದ ಸಪೋರ್ಟ್ ತೊಗೊಂಡು ಎಕ್ಸಾಕ್ಟ್ ರಿಟ್ರೇಸ್ಮೆಂಟ್ ಬಂತು. ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ಮಾಡಿದೆ. ಬಟ್ ಏನಂದರೆ ಇಲ್ಲಿ ಲೈನ್ಸ್ ತನಕ ಬಂದಿಲ್ಲ. ಇವತ್ತು ಏನಕ್ಕೆ ಬಂದಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಒಂದೇ ಸಲ 4 ಕ್ಯಾಂಡಲ್ ಕೆಳಗಡೆ ಬಂದಾಗ 100 ಪಾಯಿಂಟ್ ಕೆಳಗಡೆ ಬಂದಿದೆ. ಸೊ 100 ಪಾಯಿಂಟ್ ಕೆಳಗಡೆ ಬಂದಿದೆ ಅಂದಾಗ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಅದೇ ಥರ ಇರುತ್ತೆ. ಸೊ ಸೇಮ್ ವೇ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡ್ತು. ಆ ಸೆಲ್ಲಿಂಗ್ ಪ್ರೆಷರಲ್ಲಿ ನಾನು ಕೂಡ ಮಾರ್ಕೆಟಲ್ಲಿ ಕೆಳಗಡೆ ಬಾಟಮ್ಗೆ ಟ್ರೇಡ್ ಎತ್ಕೊಂಡಿದ್ದೀನಿ. ಇಲ್ಲಿಂದ ಕೆಳಗಡೆ, ಮೇಲಿಂದ ಕೆಳಗಡೆಗೆ ಬಂದು ಬಾಟಮ್ ಯಾವಾಗ ಮಾರ್ಕೆಟ್ ಕೆಳಗಡೆಗೆ ಬಂತು, ಜಸ್ಟ್ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಮಾಡಿ ಫಿನಿಶ್ ಮಾಡಿದ್ದೀನಿ. ಅಗೇನ್ ಮಾರ್ಕೆಟ್ ಎಲ್ಲಿಂದ ಸಪೋರ್ಟ್ ತೊಗೊಳ್ತಿದೆ, ಸೇಮ್ 1.618ಇಂದಲೇ ತೊಗೊಳ್ತಿದೆ ಸಪೋರ್ಟು. ಸೊ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಗ್ಲಿಕ್ಕೆ ನೋಡ್ತಾ ಇದೆ. ಕಂಪ್ಲೀಟ್ ಮೇಲೆ ಹೋಗುತ್ತಾ ನೋ ಐಡಿಯಾ. ಬೆಳಿಗ್ಗೆನೇ ಟ್ರೇಡ್ ಆಪ್ಷನ್ ಬಯರ್ಸಿಗೆ ಈಸಿ ಟ್ರೇಡ್ಸ್ ಕೊಟ್ಟಾಗಿದೆ. ಸೊ ಇವಾಗ ಮೇಲೆ ಹೋಗ್ಲೂಬೋದು, ಮೇಲೆ ಹೋಗಿಲ್ಲ ಅಂದರೆ ಕೆಳಗಡೆ ಬರ್ಲೂಬೋದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು ಆಪ್ಷನು. ಬಟ್ ಪ್ರಿಟಿ ಸಿಂಪಲ್ ಟ್ರೇಡು. ನೀವು ಕೂಡ ಇವತ್ತು ಟ್ರೇಡ್ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ನ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಸ್ಟೂಡೆಂಟ್ಸ್ಗಳು ತುಂಬ ಮೆಸೇಜಸ್ ನೋಡಿದೆ ನಾನು, ಪ್ರಾಫಿಟ್ ಆಗಿರೋದು. ಸೊ ಸೇಮ್ ವೇ ಕೆಲವರು ಈ ಲೆವೆಲಿಗೆ ವೆಯ್ಟ್ ಮಾಡಿ ಮಿಸ್ ಮಾಡಿದ್ದೀವಿ ಸರ್ ಅಂದರು. ಬಟ್ ನೀವು ಮಿಸ್ ಮಾಡಿದ್ರು ಬ್ರೇಕ್ಔಟಲ್ಲಿ ಟ್ರೇಡ್ ಸಿಕ್ಕಿರುತ್ತೆ ನಿಮಗೆ. ಅದಾದಮೇಲೆ ಕೂಡ ಕೆಳಗಡೆ ಬಂದಮೇಲೆ ಟ್ರೇಡ್ ಮಾಡಿದ್ರು ಕೂಡ ನೀವು ಪ್ರಾಫಿಟ್ ಮಾಡ್ಬೋದು. ಇವತ್ತಿನ ಡೇ ಬಿಟ್ಟರೆ ಈಸಿ ಡೇ ಅಂತ ನನಗೆ ಯಾವುದೂ ಅನಿಸೋದಿಲ್ಲ. ಓಕೆ, ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕಲಿಯೋ ಅಂಥವ್ರು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್.